ಪರಿಸರ ಸಂರಕ್ಷಿಸುವ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು. ನಮ್ಮ ಪರಿಸರ ಪ್ರೀತಿ ಮುಂದಿನ ಜನಾಂಗದವರಿಗೆ ಸ್ಫೂರ್ತಿಯಾಗಬೇಕು ಎಂದು PSI ಸಂಜಯ್ ತಿಪ್ಪಾರೆಡ್ಡಿ ಹೇಳಿದರು. ಅವರು ಮಂಗಳವಾರ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಅರಣ್ಯ ಇಲಾಖೆ, ಪುರಸಭೆ, ಹಸಿರು ತೋರಣ ಗೆಳೆಯರ ಬಳಗದ ಸಹಯೋಗದೊಂದಿಗೆ ಗಿಡಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಹಾಗಾಗಿ 63 ಗಿಡನ ಪಾಟೀಲ್ ಸರ್ ಹೇಳಿದ್ರು. ಆ್ಯಕ್ಚುಲಿ ನಾನು ಸುಮಾರು 10 ದಿವಸದಿಂದ ನಾನು ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಅಷ್ಟೇ ಸಹಕಾರ ಕೊಟ್ಟು ಇದ್ರ ನನ್ನ ಬರೀ ಫೋನ್ ಮೂಲಕ ಹೇಳಿ ನಾವು ಒಂದು 4 ಮಂದಿ ಸಿಬ್ಬಂದಿ ಬಿಟ್ಟಿದ್ದೆ ಅವ್ರಿಗೆ ಅಷ್ಟೇ. ಅವರು ಸಹಕಾರ ಮಾಡ್ತಾ ಆ್ಯಕ್ಚುಲಿ ನನಗಿಂತ ಹೆಚ್ಚು ಪಾಟೀಲ್ ಸರ್ದು ನಾನು ಸ್ಮರಿಸ್ತೀನಿ. ಆ್ಯಕ್ಚುಲಿ ಈಗ ಹೆಂಗೆ ನೀವು ಹಿಂದಿದ ಅಧಿಕಾರಿಗಳು ಕೇಳ್ತಿರಲ್ಲ, ಈಗ ಸುಮ್ಮನೆ ಹೋಗಿದ್ವಲ್ಲ ಗಿಡ ಅದು ಹಿಂದ್ಗಡೆ ಎಲ್ಲ ಪ್ಲಾಸ್ಟಿಕ್ ಇಟ್ಟು ಹಂಗೆ ಸುಮ್ಮನೆ ಇಟ್ಬಿಟ್ಟಿರಲ್ಲ. ಈ ಗಿಡ ಯಾಕೆ ಬೆಳವಣಿಗೆ ಆಗಿಲ್ಲ ಅಂದ್ರೆ ನಾ ಎಲ್ಲ ಫಾರೆಸ್ಟ್ ಆಫೀಸರ್ಗಳಿಗೆ ಒಂದ್ಸಲ ಕರೆದು ಮಾತಾಡಿದೆ. ನಾನೆಲ್ಲ ಪ್ಲಾಸ್ಟಿಕ್ ಎಲ್ಲ ಇನ್ನಾಗಿಲ್ಲ ರೀ. ಈಗ ನೀಲ್ ಸರ್ ನಾ ಈ ಥರ ಆಗೈತೆ ಅಂತ ಹೇಳಿದಾಗ ಪಾಪ ಮುಂದೆ ನಿಂತು ಅವರ ಪ್ರತಿಯೊಂದು ಪ್ಲಾಸ್ಟಿಕ್ನಾಗ ಈ ಥರ ಕಟ್ಟಿಸ್ತೀನಿ ಅಂತೇಳಿ ಹೇಳಿದರು. ಹಿಂಗೆ ಖುಷಿ ಅನಿಸ್ಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ಇಲ್ಲೇನು ಸೇವೆ ಸಲ್ಲಿಸಿದಾರಲ್ಲ ಅವ್ರ ಅಧಿಕಾರಿಗಳ ಮಿತ್ರ ಬಂದಾಗಾಯಿತು ಮತ್ತು ಸೀನಿಯರ್ಗಳ ಬಂದಾಗಾಯಿತು. ಈಗ ಮುಂದಿನ ಪೀಳಿಗೆಗೆಲ್ಲ ಅನುಕೂಲ. ಈ ಹಸಿರು ಬೆಳೆಗಳನ್ನು ಒಂದು ಒಳ್ಳೆಯ ಬೆಳವಣಿಗೆ ಉದ್ಯೋಗಗಳಲ್ಲಿ ಇನ್ನೂ ಸಾಕಷ್ಟು ಎಲ್ಲರಿಗೂ ಸ್ಫೂರ್ತಿ ಆಗಲಿ. ಇಲ್ಲಿಂದ ನಮ್ಮಂತಹ ಮುಂದಿನ ಜನ್ರೇಷನ್ನವ್ರು ಎಲ್ಲರಿಗೂ ಸ್ಫೂರ್ತಿ ಆಗಲಿ. ಎಲ್ಲ ಈ ಬಂದು ಈ ಥರ ಸಹಕಾರ ಕೊಟ್ಟಿದ್ದಕ್ಕೆ ಮುದ್ದೇಬಿಹಾಳ್ ಪೊಲೀಸ್ ಠಾಣೆ ಸಮಸ್ತ ಸಿಬ್ಬಂದಿ ಮತ್ತು ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ನಾನು ವಂದಿಸುತ್ತೇನೆ. ಇನ್ನು ಪುರಸಭೆ ಅಧ್ಯಕ್ಷರಾದ ಮೆಹಬೂಬ್ ಗೊಳಸಂಗಿ ಮಾತನಾಡಿ, ಪರಿಸರ ಸಂರಕ್ಷಣೆ ವಿಷಯದಲ್ಲಿ ನಾಗರಿಕರಿಗೆ ಎಲ್ಲ ರೀತಿಯ ನೆರವು ನೀಡುತ್ತೇವೆ. ಮುದ್ದೇಬಿಹಾಳ್ ಪಟ್ಟಣದ ಸೌಂದರ್ಯ ವರ್ಧನೆಗೆ ಆದ್ಯತೆ ನೀಡುತ್ತೇವೆ. ಅಮೃತ್ ಮಿತ್ರ ಯೋಜನೆಯ ಅಡಿಯಲ್ಲಿ ಇನ್ನು 10 ಉದ್ಯಾನಗಳನ್ನು ತಲಾ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಕರ್ತಿದ್ದೀರಿ, ನಾವು ಇದಕ್ಕೆ ಏನು ಬೇಕಾಗಿದೆ ಎಲ್ಲ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಮತ್ತು JCB ಬೇಕಾದ್ರೆ JCB ಕೊಡ್ತೀವಿ, ಮತ್ತು ನೀರು ಬೇಕಾದ್ರೆ ನಾವು ಮಾಡಿಕೊಡ್ತೀವಿ. ಮತ್ತು ನೀವು ಬೆಂಚ್ ಬೇಕಾದ್ರೆ ಇನ್ನೂ ಮಾತು ಕೊಡ್ತೀನಿ ಅಂತ ಹೇಳ್ಬೇಡ್ರಿ. ನಿಮ್ಗೆ ಬಂದವ ಬೆಂಚ್ ಅದೇ ಹೇಳ್ತೀರಿ ಅಂತ ಹೇಳ್ಬೇಡ್ರಿ. ಬೆಂಚ್ ಈಗ ಬಂದವ ರೆಡಿ ಆಗ್ಯಾವ್ರಿ. ಬೆಂಚ್ ಬಂದವ್ರಿ. ಬೇಕಾದ್ರೆ ಬೆಂಚ್ ಬೇಕಾದ್ರೆ ಎಷ್ಟು ಹಾಕ್ಕೊಡ್ತೀವಿ. ಇಷ್ಟೇ ಒಂದು 2 ಮಾತು. ಹತೋಗೆಬ ಸಂಚಾಲಕ ಮಹಾಬಲೇಶ್ವರ್ ಗಡೆ, ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ಶರಣು ದೇಗನಾಳ್, ಪುರಸಭೆ ಸದಸ್ಯ ಸಂಗಮ್ಮ ದೇವರಳ್ಳಿ, ಹಸಿರು ತೋರಣ ಬಳಗದ ಅಧ್ಯಕ್ಷ BH ಬಳಬಟ್ಟಿ, ಮಾಜಿ ಅಧ್ಯಕ್ಷ ರವಿ ಗುಳಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಗಿಡಗಳನ್ನು ನೆಟ್ಟು ನೀರೆರೆಯಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ಸಹನಾ ಬಡ್ಗೇರ್, ಭಾರತಿ ಪಾಟೀಲ್, ಅಮರೇಶ್ ಗುಳಿ, ಉಪಾಧ್ಯಕ್ಷ ಸೋಮಶೇಖರ್ ಚೀರಲ್ದಿನ್ನಿ, ಮಾಜಿ ಅಧ್ಯಕ್ಷರಾದ BS ಮೇಟಿ, ಹನುಮಂತ್ ದೇವರಹಳ್ಳಿ ಸೇರಿದಂತೆ ಅರಣ್ಯ ಇಲಾಖೆ, ಪುರಸಭೆ, ಹಸಿರು ತೋರಣ ಬಳಗದ ಸದಸ್ಯರಿದ್ದರು. ಪರಮಾನಂದ್ ಪಾಟೀಲ್ ಪ್ರಾರ್ಥಿಸಿದರು. ಸಾಹಿತಿ ಸಿದ್ದನಗೌಡ ಬಿಜ್ಜೂರ್ ಪರಿಸರ ಗೀತೆ ಹಾಡಿದರು. ಬಳಗದ ಸಂಚಾಲಕರಾದ ಮಹಾಬಲೇಶ್ವರ್ ಗಡೆ ಸ್ವಾಗತಿಸಿ ನಿರೂಪಿಸಿದರು. ಸಂಗಮೇಶ್ ಚಲ್ವಾದಿ ವಂದಿಸಿದರು. ಒಟ್ಟಿನಲ್ಲಿ ಪಟ್ಟಣದಲ್ಲಿರುವ ಉದ್ಯಾನವನಗಳನ್ನು ಗುರುತಿಸಿ ಅಲ್ಲಿ ನಾಮಫಲಕ, ತಂತಿಬೇಲಿ ಹಚ್ಚುವ ಕೆಲಸ ನಡೆಯಬೇಕು. ನಾಗರಿಕರು ತಮ್ಮ ಬಡಾವಣೆಗಳಲ್ಲಿ ಇರುವ ಉದ್ಯಾನವನಗಳಲ್ಲಿ ಗಿಡಗಳನ್ನು ನೆಡಲು ಮುಂದೆ ಬರಬೇಕಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮುದ್ದೇಬಿಹಾಳ್.